ಸಿದ್ದರಾಮಯ್ಯನವ್ರಿಗೆ ಒಂದು ಒಂದು ಕೂದಲು ಅವರು ಏನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರು ನ್ಯಾಯಸಮ್ಮತವಾಗಿ ಅವ್ರು ಗೆದ್ದು ಬರ್ತಾರೆ. ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋಂಥ ರಾಜ್ಯಪಾಲರಿಗೆ ಧಿಕ್ಕಾರ ಇರಲಿ. ಏನು ಸಿದ್ದರಾಮಯ್ಯನವ್ರ ಬಗ್ಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋಂಥ ರಾಜ್ಯಪಾಲರಿಗೆ ಧಿಕ್ಕಾರ ಇರಲಿ. ಸಿದ್ದರಾಮಯ್ಯನವರು 40 ವರ್ಷ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋಂಥ ವ್ಯಕ್ತಿಗೆ ಕಳಂಕ ತರಬೇಕು ಅಂತ BJP ಮತ್ತು JDS ಅವರು ಬಸಿ ಬಳಿಬೇಕು, ಅವ್ರಿಗೆ ಮಕ್ಕಕ್ಕೆ ಬಸಿ ಬಳಿಬೇಕು ಅನ್ನೋದು ಇದನ್ನು ಮಾಡಿಕೊಂಡು ಪಕ್ಷದವರು ಅವರಿಬ್ಬರೂ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವ್ರಿಗೆ ಒಂದು ಒಂದು ಕೂದಲು ಅವರು ಏನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರು ನ್ಯಾಯಸಮ್ಮತವಾಗಿ ಅವ್ರು ಗೆದ್ದು ಬರ್ತಾರೆ ಅನ್ನೋದು ನನಗೆ ಆಶಯ ಇದೆ ಸರ್, ಆತ್ಮವಿಶ್ವಾಸ. ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಅಭಿಮಾನಿಗಳು, ಹಿರಿಯ ಸೋಮಣ್ಣವರು, ರಾಜೀವ್ ಅವರು, ಎಲ್ಲ ಸಿದ್ದರಾಮಯ್ಯನ ಅಭಿಮಾನಿಗಳು ಎಲ್ಲರೂ ಬಂದು ಚಾಮುಂಡಿಪುರಮಿಂದ ನಂಜುಮಳಿಗೆ ವೃತ್ತ ತನಕ, ಕನಕ ವೃತ್ತದ ತನಕನೂ ಪಂಜಿನ ಮೆರವಣಿಗೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.